ಒಬ್ಬ ನ್ಯಾಯವಾದಿಯಾಗಿ ಇವತ್ತು ನಾವು ಬೆಂಗಳೂರು ವಕೀಲರ ಸಂಘದಿಂದ ಸುಮಾರು 100ಕ್ಕೂ ಹೆಚ್ಚು ವಕೀಲರು ಪದಾಧಿಕಾರಿಗಳೊಂದಿಗೆ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಅಧ್ಯಕ್ಷರಾದಂಥ ರಂಗನಾಥ್ ಅವರು, ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಜಗದೀಶ್ ಅವರು ಮುಂತಾದ ಅನೇಕ ಪದಾಧಿಕಾರಿಗಳೊಂದಿಗೆ ಇವತ್ತು ಸಿನಿಮಾ ನೋಡಿದ್ವಿ. ನಾನು ನ್ಯಾಯವಾದಿಯಾಗಿ ಈ ಫಿಲಮ್ ನೋಡಿದಾಗ ಏನಾಯಿತು ಅಂದರೆ, ನಮ್ಮ ಲ್ಯಾಂಡ್ ಲಾರ್ಡು ಬಹಳ ಅತ್ಯುತ್ತಮವಾಗಿ ಬಂದಿದೆ. ಹಳ್ಳಿ ಕಡೆ ಏನು ಸಾಮಾಜಿಕ ನ್ಯಾಯ ಆಗ್ಬೋದು, ತುಳಿದುಕೊಳ್ಳಾದಂಥ ಜನಗಳಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು, ಸಂವಿಧಾನ ಎಲ್ರಿಗೂ ಒಂದೇ ಅಂತ ಹೇಳಿ ಸಾರಿದ್ದಾರೆ ನಿರ್ದೇಶಕರು. ಹಾಗೆಯೇ ಹಣವನ್ನು ಅತಿ ಹೆಚ್ಚಾಗಿ ಹೂಡಿರ್ತಕ್ಕಂಥ ಸತ್ಯಪ್ರಕಾಶ್ ನಿರ್ಮಾಪಕರಿಗೂ ಭಾಳ ಅದ್ಧೂರಿಯಾಗಿ ಚಿತ್ರ ಬಂದಿದೆ. ಪ್ರತಿಯೊಬ್ಬ ನಾಗರಿಕರು, ಎಲ್ಲ ಸಮಾಜದ ಈ ಚಿತ್ರವನ್ನು ನೋಡಬೇಕು. ಕರ್ನಾಟಕದಾದ್ಯಂತ ಎಲ್ಲ ವರ್ಗಕ್ಕೂ ಸೀಮಿತವಾದಂಥ ಒಂದು ಸಿನಿಮಾ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಇದರಲ್ಲಿ ಏನು ಅಂತಂದರೆ, ಏನು ಹಳ್ಳಿ ಕಡೆ ಇನ್ನೂ ಅಸ್ಪೃಶ್ಯತೆ, ಅಸಮಾನತೆ ಕಾಡ್ತಾ ಇದೆ, ಮತ್ತು ದೌರ್ಜನ್ಯಗಳು ಕಾಡ್ತಾ ಇದೆ, ಅದಕ್ಕೆಲ್ಲ ಪರಿಹಾರ ಸಂವಿಧಾನ ಅಂತೇಳಿ ನಮ್ಮ ದುನಿಯಾ ವಿಜಯ್ ಅವರ ಮೂಲಕ ಹೇಳಿಸಿದ್ದಾರೆ ನಮ್ಮ ನಿರ್ದೇಶಕರು. ನಿಜವಾದಂಥ ಒಂದು ಸಾಮಾಜಿಕ ಸಂದೇಶವುಳ್ಳ ಸಿನಿಮಾ ಬರೋದೇ ಅಪರೂಪ. ಇಂಥ ಸಿನಿಮಾವನ್ನು ಬಂದಾಗ ನಮ್ಮ ಕನ್ನಡ ನಾಡಿನ ಜನತೆ ಪ್ರತಿಯೊಬ್ಬರು ಬಂದು ತಮ್ಮ ಕುಟುಂಬದೊಂದಿಗೆ ಬಂದು ಆರಾಮ ಕೂತ್ಕೊಂಡು ಏನು 2.5 ಗಂಟೆ ಸಿನಿಮಾ ನೋಡೋದಕ್ಕೆ ಬಹಳ ಆಹ್ಲಾದಕವಾಯಿತು. ಸುಮಾರು ನಮ್ಮ ವಕೀಲರು, ಜನಸಾಮಾನ್ಯರು ಭಾಳ ಎಂಜಾಯ್ ಮಾಡ್ತಾ ನಾವು ಸಿನಿಮಾ ನೋಡಿದ್ವಿ. ನಿಜವಾಗ್ಲೂ ಇದು ರಾಜ್ಕುಮಾರ್ ಅವರು ಹಿಂದೆ ಮಾಡ್ತಾಯಿದ್ರು ಫಿಲಮ್ಗಳು. ಆ ರಾಜ್ಕುಮಾರ್ ಅವರ ಫಿಲಮ್ಗಳನ್ನ ನಮಗೆ ನೆನಪಂತ. ಇವತ್ತು ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ನೋಡಿದಂಥ ಸಿನಿಮಾ ಇವತ್ತು ನನಗೆ ಈ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾ ನೆನಪಿಗೆ ಬಂತು. ಅನೇಕ ನಮ್ಮ ಸ್ನೇಹಿತರು ಬಂದು ಬಹಳ ಅತ್ಯುತ್ತಮವಾಗಿ ಚಲನಚಿತ್ರ ಮೂಡಿ ಬಂದಿದೆ ಅಂತೇಳಿ, ಆಮೇಲೆ ಇಂಥ ಚಲನಚಿತ್ರವನ್ನು ನಿರ್ಮಾಣ ಮಾಡಿದಂಥ ಸತ್ಯಪ್ರಕಾಶ್ ಎಷ್ಟು ಗುಂಡಿಗೆ ಬೇಕು, ಆ ಗುಂಡಿಗೆ ಅವ್ರನ್ನ ಮೆಚ್ಚಲೇಬೇಕು. ಯಾಕೆಂದರೆ ಹಿಂದೆ ಅವರು ಸ್ವಾರ್ಥಿ ಪ್ರೊಡ್ಯೂಸರ್ ಆಗಿದ್ದರು. ಭಾಳ ಅವ್ರು ಹಳ್ಳಿಯಿಂದ ಬಂದವರು, ಅವರೆಲ್ಲ ನೋಡಿದ್ದಾರೆ ಹಳ್ಳಿ ಜನರು. ನಾವು ಹಳ್ಳಿಯಿಂದ ಬಂದವರು. ಇವತ್ತೇನು ಮೇಲ್ವರ್ಗ ಜನ, ಕೆಳವರ್ಗ ಜನ ಅಂದಿರ ಎಲ್ಲ ವರ್ಗದ ಜನಕ್ಕೂ ಇದು ಸಿನಿಮಾ ಇಷ್ಟ ಆಗ್ತದೆ. ಯಾವುದೇ ವರ್ಗಕ್ಕೆ ಸೀಮಿತವಾಗಿಲ್ಲ ಈ ಸಿನಿಮಾವನ್ನು ಸಿನಿಮಾ ದೃಷ್ಟಿಯಿಂದ ನೋಡಿ ದಯವಿಟ್ಟು ಎಲ್ಲರೂ ನಮ್ಮ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ಬಂದು ನೋಡಿ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಎಲ್ರಿಗೂ ವಿನಂತಿ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.